ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಆತ್ಮೀಯ ವೀಕ್ಷಕರೇ, ಬರುವ ಆಗಸ್ಟ್ 2ರಂದು ಸೌರವ್ಯೂಹದ ಕೆಂಪು ಗ್ರಹ ಮಂಗಳ ಗ್ರಹ, ದ ರೆಡ್ ಪ್ಲಾನೆಟ್ ಅಂದರೆ ಕುಜ ಗ್ರಹ ತನ್ನ ರಾಶಿಯನ್ನ ಪರಿವರ್ತನೆ ಮಾಡಿಕೊಳ್ತಾ ಇದೆ. ಕುಜಗ್ರಹ ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನ ತೊರೆದು ಬುದ್ಧಿಕಾರಕ ಬುಧನ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೂ ಕುಜಗ್ರಹ ಮಿಥುನ ರಾಶಿಯಲ್ಲಿ ಬುಧನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ಗೋಚಾರದಲ್ಲಿ ಕುಜನ ರಾಶಿ ಪರಿವರ್ತನೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ ಮತ್ತು ದ್ವಾದಶ ರಾಶಿಗಳ ಮೇಲೆ ತನ್ನದೇ ಆದ ವಿಶೇಷ ಪ್ರಭಾವವನ್ನು ಬೀರಲಿದೆ. ಸಾಮಾನ್ಯವಾಗಿ ಕುಜ ಒಂದು ರಾಶಿಯಲ್ಲಿ 45 ದಿನಗಳ ಅವಧಿಯವರೆಗೆ ಸುಮಾರು 45 ದಿನಗಳ ಅವಧಿಯವರೆಗೆ ಸಂಚಾರ ಮಾಡ್ತಾನೆ. ಆದರೆ ಈ ಬಾರಿ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 ಸುಮಾರು 48 ದಿನಗಳ ಅವಧಿಯವರೆಗೆ ಕುಜ ಮಿಥುನದಲ್ಲಿ ಸಂಚಾರ ಮಾಡುವನು. ಹಾಗಾದ್ರೆ ಬನ್ನಿ, ಮಿಥುನದಲ್ಲಿ ಕುಜನ ಪ್ರವೇಶ ದ್ವಾದಶ ರಾಶಿಗಳ ಮೇಲೆ ಸಾಮಾನ್ಯ ಪ್ರಭಾವವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಕುಜನ ಗೋಚಾರ ಆಧಾರಿತ ಫಲಗಳು, ಮಿಥುನ ರಾಶಿಯಲ್ಲಿ ಕುಜನ ಪ್ರವೇಶದ ಫಲಗಳು, ಅನ್ಯ ಗ್ರಹಗಳನ್ನ ಇಲ್ಲಿ ಪರಿಗಣಿಸಿಲ್ಲ. ಹಾಗಾದ್ರೆ ಇದಕ್ಕೂ ಮುಂಚೆ ಕುಜ ಅಂದ್ರೆ ಏನು, ಮಿಥುನ ರಾಶಿ ಅಂದ್ರೆ ಏನು, ಇವುಗಳ ಕಾರಕತ್ವಗಳೇನು ಎಂಬುದನ್ನು ತಿಳಿದುಕೋಬೇಕು. ಮಿಥುನ ರಾಶಿ ಬುದ್ಧಿಕಾರಕ ಬುಧನ ರಾಶಿಯಾಗಿದೆ. ಇದೊಂದು ದ್ವಿಸ್ವಭಾವ ರಾಶಿಯಾಗಿದೆ. ಮಿಥುನ ರಾಶಿ ಒಂದು ವಾಯು ತತ್ವ ರಾಶಿಯೂ ಕೂಡ ಆಗಿದೆ. ವಾಯು ತತ್ವ ರಾಶಿ. ಇನ್ನು ಮಿಥುನ ರಾಶಿ, ಇದರ ಪ್ರಭಾವ ನಮ್ಮ ಬುದ್ಧಿಯ ಮೇಲಿರುತ್ತೆ. ಇದರ ಜೊತೆಗೆ ಇದು ಒಂದು ವಾಯು ತತ್ವ ರಾಶಿಯಾಗಿದೆ. ಇದರ ಪ್ರಭಾವ ನಮ್ಮ ಕಮ್ಯುನಿಕೇಶನ್ಗಳ ಮೇಲಿರುತ್ತೆ ಮತ್ತೆ ಸೋಷಿಯಲ್ ಇಂಟರಾಕ್ಷನ್ ಅಂದರೆ ಸಾಮಾಜಿಕ ವ್ಯವಹಾರಗಳ ಮೇಲೆಯೂ ಕೂಡ ಇದರ ಪ್ರಭಾವವನ್ನು ಕಾಣಬಹುದಾಗಿದೆ. ಇನ್ನು ಇಂತಹ ಮಿಥುನ ರಾಶಿಯಲ್ಲಿ, ಮಿಥುನ ರಾಶಿ ಕಾಲಪುರುಷನ 3ನೇ ಭಾವ ಆಗಿದೆ. ಇಂಥ ಮಿಥುನ ರಾಶಿಯಲ್ಲಿ ಕುಜನ ಪ್ರವೇಶ. ಕುಜ ಯಾರು? ಕುಜ ಮಂಗಳೋ ಭೂಮಿ ಪುತ್ರಶ. ಕುಜ ಭೂಮಿಕಾರಕನಾಗಿದ್ದಾನೆ, ಭೂಮಿ ಪುತ್ರನಾಗಿದ್ದಾನೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಧರಣಿ ಗರ್ಭ ಅಂದ್ರೆ ಭೂಮಿಯ ಪುತ್ರನಾಗಿದ್ದಾನೆ, ಎಲೆಕ್ಟ್ರಿಸಿಟಿಗೆ ಕಾರಕ ಗ್ರಹನಾಗಿದ್ದಾನೆ, ವಿದ್ಯುತ್ ಕಾಂತಿ. ಕುಜ ಕಾರ್ತಿಕೇಯನಾಗಿದ್ದಾನೆ. ಕುಜ ದೇವ ಸೇನಾಪತಿಯಾಗಿದ್ದಾನೆ, ನ್ಯಾಯಕ್ಕಾಗಿ ಹೋರಾಡುವ ಸೇನಾಧಿಪತಿಯಾಗಿದ್ದಾನೆ, ದೇವತೆಗಳ ಪರವಾಗಿ ಹೋರಾಡುತ್ತಾನೆ, ಧರ್ಮದ ಪರ ಹೋರಾಟ ಮಾಡುತ್ತಾನೆ. ಆದರೂ ಕೂಡ ಒಬ್ಬ ಪಾಪಗ್ರಹನಾಗಿದ್ದಾನೆ. ಕುಜ ಯಾವಾಗಲೂ ಯಂಗ್ ಆಗಿರುತ್ತಾನೆ, ಯುವಕನಾಗಿರುತ್ತಾನೆ, ಧೈರ್ಯಶಾಲಿಯಾಗಿರುತ್ತಾನೆ. ಕುಜನ ಕಾರಕತ್ವಗಳಲ್ಲಿ ಕುಜ ಭೂಮಿಕಾರಕ, ಕಾರಣ ಭೂಮಿಕಾರಕನಾಗಿದ್ದಾನೆ, ಭೂಮಿ ಪುತ್ರನಾಗಿದ್ದಾನೆ. ಕುಜ ರಕ್ತಕಾರಕನಾಗಿದ್ದಾನೆ. ಕುಜನಲ್ಲಿ ಐರನ್ ಕಂಟೆಂಟ್ ಇದೆ. ರಕ್ತಕಾರಕ. ಕುಜ ಭ್ರಾತೃಕಾರಕ ಮತ್ತೆ ಅಫ್ಕೋರ್ಸ್ ಕಸಿನ್ಗಳು ಕೂಡ ಕುಜನ ಕಾರಕತ್ವದಲ್ಲಿ ಬರ್ತವೆ. ಕುಜ ಲ್ಯಾಂಡ್ಸ್ ಅಂದರೆ ಸ್ಥಿರಾಸ್ತಿಯ ಕಾರಕನು ಕೂಡ ಆಗಿದ್ದಾನೆ. ಕುಜ ಕೋಪ, ತಾಪ, ಆವೇಶ ಇವುಗಳ ಕಾರಕತ್ವವನ್ನು ಕೂಡ ಹೊಂದಿದ್ದಾನೆ. ಕುಜನಿಗೆ ಈ ಭಾವನೆಗಳು ಕಡಿಮೆ, ಸೆಂಟಿಮೆಂಟು, ಇಮೋಷನ್ಸು ಕಡಿಮೆ. ಆತ ಒಬ್ಬ ಹೋರಾಟಗಾರ. ಕುಜ ನಮ್ಮ ಊರ್ಜೆಯನ್ನು ಪ್ರತಿನಿಧಿಸ್ತಾನೆ. ಕುಜ ನಮ್ಮ ಆಕರ್ಷಣೆ ಆಗಿದ್ದಾನೆ. ಕುಜ ಒಬ್ಬ ಸರ್ಪನಾಗಿದ್ದಾನೆ. ಕುಜ ನನ್ನ ಸರ್ಪಕ್ಕೆ ಹೋಲಿಕೆ ಮಾಡಲಾಗಿದೆ. ಕುಜ ಒಂದು ಬೆಂಕಿಯ ಉಂಡಿಯಾಗಿದ್ದಾನೆ. ಕುಜ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುವ ಕಾರಣ ಅಕಾಲ ಮೃತ್ಯುಕಾರಕನಾಗಿದ್ದಾನೆ. 10th ಹೌಸಲ್ಲಿ ದಿಕ್ಬಲವನ್ನು ಪಡೆಯುತ್ತಾನೆ. ಇದರ ಜೊತೆ ಸರ್ಪನಾದ ಕಾರಣ ಕುಜನಿಗೆ ಸಾಮವೇದದ ಆಧಿಪತ್ಯವನ್ನು ಕೂಡ ನೀಡಲಾಗಿದೆ. ಸಾಮವೇದ ಕಾರಕ. ಕುಜನಿಗೆ ಸಾಮಾನ್ಯ ದೃಷ್ಟಿ, ಸರಳ ದೃಷ್ಟಿ, ಎಲ್ಲಾ ಗ್ರಹಗಳು ಸಪ್ತಮ ಭಾವನ ನೋಡ್ತವೆ. ಇದು ಕಾಮನ್. ಈ ಕಾಮನ್ ದೃಷ್ಟಿಯ ಜೊತೆಗೆ 2 ವಿಶೇಷ ದೃಷ್ಟಿಗಳಿವೆ. ಒಂದು 4ನೇ ಭಾವದ ಮೇಲೆ ದೃಷ್ಟಿ, ಇನ್ನು 2ನೇದು 8ನೇ ಭಾವದ ಮೇಲೆ ದೃಷ್ಟಿ. ಇನ್ನು ಸಪ್ತಮ ದೃಷ್ಟಿ ಸರ್ವೇ ಸಾಮಾನ್ಯ, ಅದು ಸಹಜವಾಗಿದೆ. ಹೀಗಾಗಿ ಕುಜನ ದೃಷ್ಟಿಗಳು 4ನೇ ಭಾವ, ಅವನು ಇರುವ ಭಾವದಿಂದ 4ನೇ ಭಾವ, 7ನೇ ಭಾವ ಮತ್ತು 8ನೇ ಭಾವದ ಮೇಲೆ ಇರುತ್ತೆ. ಕುಜ ಅಪಘಾತಕ್ಕೆ ಕಾರಕನಾಗಿದ್ದಾನೆ, ಹಿಂಸೆಗೆ ಕಾರಕನಾಗಿದ್ದಾನೆ, ಕ್ರೂರತೆಗೆ ಕಾರಕನಾಗಿದ್ದಾನೆ. ಕುಜ ಸರ್ಪ ಕುಜ ಸಹನೆ, ತಾಳ್ಮೆ, ಇದರ ಜೊತೆಗೆ
ರೋಷಕ್ಕೆ ಕಾರಕನಾಗಿದ್ದಾನೆ, ಆವೇಶ ಈತನಿಗೆ ಜಾಸ್ತಿ. ಪುಷ್ಪ ನಾಮ್ ಸುನ್ಕೆ ಫ್ಲವರ್ ಸಮಜಾ ಕ್ಯಾ, ಫ್ಲವರ್ ನಹಿ ಫೈರ್ ಹೈ ಮೈ. ಇದು ಕುಜನ ಒಂದು ವಾಕ್ಯ ಇರುತ್ತೆ. ಅಂದರೆ ಕುಜನ ಈ ರೀತಿಯ ಒಂದು ಥೀಮ್ ಇರುತ್ತೆ, ಅವನ ಆಟಿಟ್ಯೂಡ್ ಈ ರೀತಿಯಾಗಿರುತ್ತೆ. ಪುಷ್ಪರಾಜ್ ಝುಕೇಗಾ ನಹಿ ಸಾಲ, ಇದು ಕುಜನಿಗೆ ಅನ್ವಯವಾಗುತ್ತದೆ. ಕಾರಣ ಕುಜ ಒಬ್ಬ ಫೈರ್ ಆಗಿದ್ದಾನೆ. ಈ ಪುಷ್ಪರಾಜ್ ಕೂಡ ಹಾಗೆ ಫ್ಲವರ್ ನಹಿ ಫೈರ್ ಹೈಮೈ ಅಂತ ಹೇಳ್ತಾ ಇರ್ತಾನೆ. ಸೊ ಕುಜ ಫೈರ್ ಆಗಿದ್ದಾನೆ. ಈತನು ಕೂಡ ಯಾರಿಗೂ ಬಗ್ಗಲಾರ, ಮೈ ಝುಕೇಗಾ ನಹಿ ಅಂತ ಇರ್ತಾನೆ, ಯಾರಿಗೂ ಬಗ್ಗಲ್ಲ. ನಿರಂತರವಾಗಿ ಯುದ್ಧಗಳನ್ನ ಮಾಡ್ತಾನೆ ಇರ್ತಾನೆ. ಇನ್ನು ಅಗಸ್ತ್ಯರು, ಕುಜನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಅಗಸ್ತ್ಯರು ಅಗಸ್ತ್ಯನಾಡಿಯಲ್ಲಿ, ಅಗಸ್ತ್ಯ ಸಂಹಿತೆಯಲ್ಲಿ ಕುಜನ ಕಾರಕತ್ವಗಳನ್ನ ಆತನ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರ ಜೊತೆ ಕುಜನ ಕಾರಕತ್ವಗಳನ್ನ ಈ ಅಂಗಾರಕನಲ್ಲಿ, ಮಂಗಳ ಗ್ರಹನಲ್ಲಿ ಸೇರಿಸಿರುವ ಕೀರ್ತಿ ಮತ್ತೆ ಖ್ಯಾತಿಯು ಅಗಸ್ತ್ಯರಿಗೆ ಸಲ್ಲುತ್ತದೆ. ಸೊ ಹೀಗಾಗಿ ಕುಜನನ್ನ ಪ್ರಾರ್ಥಿಸಿ ವಿಡಿಯೋವನ್ನು ಆರಂಭಿಸೋಣ. ಗಾಂಗೇಯ ಕಾರ್ತಿಕೇಯಶಃ ಗುಹಸ್ಕಂದ ಉಮಾಸುತಃ ದೇವಸೇನಾಪತಿ ಸ್ವಾಮಿ ಸೇನಾಧೀಶ ಶಿಖಿಧ್ವಜ ಹರವೀರ್ಯಸ್ಯ ಮೇಧಾವಿ ವರೆಣ್ಯೋ ವರದ ಸುಖಿ ಕುಮಾರ ಶಕ್ತಿಧಾರಿ ಚ ತಸ್ಯ ನಾಮಾನಿ ಷೋಡಶಃ ಯಹ ಪಠೇನ್ ಮಾನವು ಭಕ್ತ್ಯಾ ಬಾಧಾ ತಸ್ಯ ನ ಜಾಯತೆ. ಈ ಕುಜನ 16 ನಾಮಗಳನ್ನ ಸ್ಮರಣೆ ಮಾಡಿದರೆ ಕುಜನ ದೋಷವು ದೂರವಾಗುತ್ತದೆ. ಕುಜನ ಗಾಯತ್ರಿ ಮಂತ್ರ ಇರುತ್ತೆ. ಓಂ ವೀರಭುಜಾಯ ವಿದ್ಮಹೆ ವಿಘ್ನ ಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯ. ಭೌಮ ಅಂದರೆ ಭೂಮಿಯ ಪುತ್ರ. ಓಂ ಕ್ಷಿತಿಪುತ್ರಾಯ ವಿದ್ಮಹೆ, ಕ್ಷಿತಿ ಅಂದ್ರೆ ಭೂಮಿ. ಓಂ ಕ್ಷಿತಿಪುತ್ರಾಯ ವಿದ್ಮಹೆ ಅಂದ್ರೆ ಓಂ ಭೂಮಿಪುತ್ರಾಯ ವಿದ್ಮಹೆ. ಲೋಹಿತಾಂಗಾಯ ಧೀಮಹಿ, ಲೋಹಿತಾಂಗ, ಲೋಹಿತ ಅಂದ್ರೆ ಕಬ್ಬಿಣದ ಅಂಗವನ್ನು ಹೊಂದಿರುವಂತಹ ಗ್ರಹ, ಕಬ್ಬಿಣವನ್ನು, ಐರನ್ ಕಂಟೆಂಟ್. ತನ್ನೋ ಭೌಮ ಭೂಮಿಪುತ್ರ ಪ್ರಚೋದಯ. ಸೊ ಬನ್ನಿ, ನಿಮ್ಮ ರಾಶಿಗಳ ಮೇಲೆ ಕುಜನ ಒಂದು ಮಿಥುನ ರಾಶಿಯ ಪ್ರವೇಶ, ನಿಮ್ಮ ರಾಶಿಗಳ ಮೇಲೆ ಪ್ರಭಾವ, ವೈಯಕ್ತಿಕ ವಿಡಿಯೋಗಳನ್ನ 12 ವಿಡಿಯೋ ಆಗ್ತವೆ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿರಂತರವಾಗಿ 5 ಪ್ಲೇ ಲಿಸ್ಟ್ಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ. ಈಗಾಗಲೇ ಶನಿಯ ವಕ್ರಿ ಚಲನೆ 4.5 ತಿಂಗಳ ಪ್ರಭಾವ ಮೀನರಾಶಿಯಲ್ಲಿ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಡೀತಾ ಇದೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ. ಇನ್ನು ಮುಂದೆ ಕುಜನ್ ಬರುತ್ತೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ 12 ವಿಡಿಯೋದು ಪ್ಲೇ ಲಿಸ್ಟು. ಮುಂದೆ ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಆಗಸ್ಟ್ ಮಾಸ ಭವಿಷ್ಯ, ಈ ರೀತಿಯ 5 ಪ್ಲೇ ಲಿಸ್ಟ್ಗಳು, ಅಂದರೆ 10 ಪ್ಲೇ ಲಿಸ್ಟ್ಗಳಾಗ್ತವೆ. ಸೊ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ವಿಡಿಯೋಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಅತ್ರಿಪುತ್ರ 007 ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಜೊತೆಗೆ ವೀಕ್ಷಕರೇ ವಿಡಿಯೋವನ್ನು ಲೈಕ್ ಮಾಡಿ, ಥಮ್ಸ್ ಅಪ್ ಕೊಟ್ಟು ಮತ್ತು ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಅದು ತಲುಪಲಿ, ಇದು ಉದ್ದೇಶ. ಇನ್ನು ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ಗಳು ಜುಲೈ 19ರಿಂದ ಮತ್ತೆ ಮರು ಆರಂಭ ಆಗ್ತಾ ಇದೆ. ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ ಈಸ್ ರೀಸ್ಟಾರ್ಟಿಂಗ್ ಆರ್ ರೆಸ್ಯೂಮ್ಡ್ ಫ್ರಮ್ July 19 onwards. Interested people can contact me to get the details, terms and conditions of paid consultation process. ಸೊ ವಿಡಿಯೋ ಆರಂಭಿಸೋಣ ಬನ್ನಿ. ನಿಮ್ಮ ರಾಶಿಯ ಮೇಲೆ ಕುಜನ ರಾಶಿ ಪರಿವರ್ತನೆ ಪ್ರಭಾವ ಯಾವ ರೀತಿ ಇರಬಹುದಂತೂ ಉಳಿದ ಎಲ್ಲ ಪ್ಲೇ ಲಿಸ್ಟ್ಗಳು ಬರ್ತಾ ಇದ್ದಾವೆ. ವಿಡಿಯೋಗಳನ್ನು ಗಮನಿಸಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ಮಿಥುನದಲ್ಲಿ ಕುಜನ ಪ್ರವೇಶ ಸಿಂಹ ರಾಶಿಯ ಮೇಲೆ ಪ್ರಭಾವ. ಸಿಂಹ ರಾಶಿಯ ಅಧಿಪತಿಯಾದ ಸೂರ್ಯ ಭಗವಾನನು ಕುಜನಿಗೆ, ತನ್ನ ಮಿತ್ರನಾದ ಕುಜನಿಗೆ ಸುಖಭಾವ ಮತ್ತೆ ಭಾಗ್ಯಭಾವದ ಅಧಿಪತ್ಯವನ್ನು ನೀಡಿರುವನು. 4th house and 9th house lordship has been given to planet Mars. ಆದರೂ ಕೂಡ ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಕುಜ ವಾದಕೇಶನಾಗಿರುವನು. ವಾದಕ ಗ್ರಹ ಅಂದರೆ ನಕಾರಾತ್ಮಕ ಫಲಗಳನ್ನು ನೀಡುವುದು, ಹರ್ಡಲ್ಸ್ ಕ್ರಿಯೇಟಿಂಗ್ ಪ್ಲಾನೆಟ್, ಸಮಸ್ಯೆಗಳನ್ನು ಉಂಟು ಮಾಡುವ ಗ್ರಹವಾಗಿದೆ.
ಕುಜ ಮಾತೃಭಾವದ ಅಧಿಪತ್ಯ ಮತ್ತೆ ಪಿತೃಭಾವದ ಅಧಿಪತ್ಯ ಎರಡನ್ನೂ ಕೂಡ ಕುಜನಿಗೆ ನೀಡಿದ್ದಾನೆ ಸೂರ್ಯ. ಹಾಗಾದರೆ ಮುಂದಿನ 48 ದಿನಗಳ ಅವಧಿಯವರೆಗೆ ಕುಜನ ಸಂಚಾರ ಮಿಥುನ ರಾಶಿಯಲ್ಲಿ ಇರಲಿದೆ. ಮಿಥುನ ರಾಶಿ ನಿಮಗೆ ಲಾಭ ಭಾವದ ರಾಶಿಯಾಗಿದೆ. ಮುಂದಿನ 48 ದಿನ ಅಂದರೆ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, ಈ 48 ದಿನಗಳ ಅವಧಿಯವರೆಗೆ ಕುಜ ನಿಮ್ಮ ಲಾಭ ಭಾವದ ಮುಖಾಂತರ ಸಂಚರಿಸುತ್ತಾ ನಿಮ್ಮನ್ನ ಪ್ರಭಾವಿಸಲಿದ್ದಾನೆ. ಕುಜ ಸಂಚರಿಸುವ ಭಾವ ಅದ್ಭುತವಾಗಿದೆ. ಯಾವುದೇ ಗ್ರಹವಾಗಲಿ, ಶುಭ ಗ್ರಹವಾಗಲಿ, ಪಾಪ ಗ್ರಹವಾಗಲಿ, ಲಾಭ ಭಾವದಲ್ಲಿ ಸಂಚರಿಸುವಾಗ ಪಂಚಮ ಭಾವವನ್ನು ಸಕ್ರಿಯಗೊಳಿಸುತ್ತದೆ, ಆಕ್ಟಿವ್ ಮಾಡಿ ಪೂರ್ವ ಪುಣ್ಯವನ್ನು, ಅದರ ಫಲವನ್ನು ನಿಮಗೆ ನೀಡುತ್ತದೆ. ಅದರ ಮುಖಾಂತರ ಇಚ್ಛಾಪೂರ್ತಿಯನ್ನು ಮಾಡುತ್ತದೆ. ಹೀಗಾಗಿ ಸಂಕಲ್ಪದಲ್ಲಿಯೂ ಕೂಡ ಏಕಾದಶ ಭಾವದ ಫಲಗಳನ್ನು ಗ್ರಹಗಳು ಕೊಡಲಿ ಎಂದು ಕೇಳಿಕೊಳ್ಳುತ್ತೇವೆ. ಶುಭ ಫಲ ಪ್ರಾಪ್ತ್ಯರ್ಥೆ ಅಂತ ಕರೀತಾರೆ. ಇನ್ನು ಕುಜ ಲಾಭ ಭಾವದಲ್ಲಿ ಸಂಚಾರ ಮಾಡ್ತಾನೆ 48 ದಿನ, ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 ಸಂಚರಿಸುವ ಭಾವ ಚೆನ್ನಾಗಿದೆ. ಹೀಗಾಗಿ ಬಾಧಕೇಶನಾದರೂ ಸಹ ಭಾವಾಧಾರಿತ ಫಲಗಳನ್ನು, ಉತ್ತಮ ಫಲಗಳನ್ನು ನೀಡಲೇಬೇಕು, ಪಾಸಿಟಿವ್ ಫಲಗಳನ್ನು ನೀಡಲೇಬೇಕು. ಹೀಗಾಗಿ ಕುಜನು ಕೂಡ ಕೊಡಲೇಬೇಕು. ಇನ್ನು ಬಾಧಕತೆ ಇದೆ, ಹೀಗಾಗಿ ಬಾಧಕತೆಯ ಕಾರಣ ಹರ್ಡಲ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡಲೇಬೇಕು, ನಕಾರಾತ್ಮಕ ಫಲಗಳನ್ನು ಕೂಡ ಕೊಡಲೇಬೇಕು. ಆಸ್ಟ್ರಾಲಜಿ ಆಸ್ ಇಟ್ ಈಸ್, ಯಾರನ್ನು ಓಲೈಸುವ ಅವಶ್ಯಕತೆ ಇಲ್ಲ. ವ್ಯೂವರ್ಸ್ಗಳು ಜಾಸ್ತಿ ಆಗಲಿ, ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗಲಿ ಅಂತ ಸುಮ್ಮನೆ ರೀಲ್ ಬಿಟ್ಟು ಲಾಭ ಭಾವದಲ್ಲಿ ಕುಜ ಇದೆ, ಹಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲ ಇಷ್ಟ ಅದು ಮುಟ್ಟಿದೆಲ್ಲ ಚಿನ್ನ ಆ ರೀತಿ ಹೇಳಕ್ಕಾಗಲ್ಲ. ಆಸ್ಟ್ರಾಲಜಿ ಆಸ್ ಇಟ್ ಇಸ್, ಅದು ಹೆಂಗಿದೆ ಹಂಗೆ, ಇರ್ರೆಸ್ಪೆಕ್ಟಿವ್ ಆಫ್ ವ್ಯೂಸ್ ಆ್ಯಂಡ್ ಕೌಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಲಾಭ ಭಾವದ ಕುಜ ಪಾಸಿಟಿವ್ ಫಲಗಳಲ್ಲಿ ಏನು ಬರುತ್ತೆ ಅಂದರೆ ಇಚ್ಛಾ ಪೂರ್ತಿ ಮಾಡ್ತಾನೆ, ಸಣ್ಣ ಪುಟ್ಟ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾನೆ, ಡಿಸೈರ್ಗಳು ಪೂರ್ತಿ ಆಗ್ತವೆ, ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೂರ್ತಿ ಆಗ್ತವೆ, ಕುಜನ ಕಾರಕತ್ವಗಳ ಮುಖಾಂತರ ಪೂರ್ತಿ ಆಗ್ತವೆ. ವಾಹನ ಪ್ರಾಪ್ತಿ ಕೆಲವರಿಗೆ ಇರುತ್ತೆ, ವಾಹನ ಸೌಖ್ಯ ಇರುತ್ತೆ, ಮಿತ್ರ ಸೌಖ್ಯ ಇರುತ್ತೆ, ಬಂಧು ಸೌಖ್ಯ ಇರುತ್ತೆ. ಸೊ ಡಿಸೈರ್ಸ್ ಅಂಡ್ ವಿಶ್ ಫುಲ್ಫಿಲ್ಮೆಂಟ್, ಇಚ್ಛಾ ಪೂರ್ತಿ ಯೋಗ ಇರುತ್ತೆ. ಸರಿ, ಫುಲ್ಫಿಲ್ಮೆಂಟ್ ಮಾಡ್ತಾನೆ. ಲಾಭ ಭಾವ ಏನು? ಇದು ಕಾಮ ತ್ರಿಕೋನ. ಕುಜ ಈಸ್ ಅವರ್ ಲಸ್ಟ್, ಅವರ್ ಆಂಗರ್, ಕೋಪ, ತಾಪ, ಆವೇಶ, ಅವರ್ ಸೆಕ್ಸುವಲ್ ಡ್ರೈವ್ ಆಗಿದ್ದಾನೆ, ಲೈಂಗಿಕತೆಯ ಪ್ರತೀಕ. ಕುಜ ಒಬ್ಬ ಸರ್ಪನಾಗಿದ್ದಾನೆ. ಇಲ್ಲಿ ಕೆಲವು ಭೌತಿಕ ವಾಸನೆಗಳನ್ನು ಕೂಡ ಪೂರ್ತಿಗೊಳಿಸ್ತಾನೆ. ಅದಕ್ಕೆ ಲಾಭ ಭಾವದ ಫಲಗಳು ಶುಭ ಅಂತ ಹೇಳ್ತಾರೆ. ಅದು ಒನ್ ಆಫ್ ದ ರೀಸನ್. ನೋಡಿ, ಒಳ್ಳೆಯ ಫಲಗಳಲ್ಲಿ ಇಚ್ಛಾ ಪೂರ್ತಿ, ಡಿಸೈರ್ ಫುಲ್ಫಿಲ್ಮೆಂಟು, ವಿಶ್ ಫುಲ್ಫಿಲ್ಮೆಂಟು, ಗೇನ್ಸ್ ಆ್ಯಂಡ್ ಗೇನ್ಸು, ಪ್ರಾಫಿಟ್ಸ್ ಆ್ಯಂಡ್ ಪ್ರಾಫಿಟ್ಸು, ಭೌತಿಕ ವಾಸನೆಗಳ ಪೂರ್ತಿ. ಆಮೇಲೆ ಇದರ ಜೊತೆಗೆ ಸ್ಥಾವರ ಜಂಗಮ ಯೋಗ ಅಂದರೆ ಏನು? ಲ್ಯಾಂಡ್ಸು, ಬಿಲ್ಡಿಂಗ್ಸು, ವೆಹಿಕಲ್ಸು, ಪ್ರಾಪರ್ಟೀಸು, ಈ ಅಂಶಗಳಲ್ಲಿ ಕುಜ ಉತ್ತಮ ಫಲಗಳನ್ನು ನೀಡುವನು. ಆದಾಯ ವೃದ್ಧಿ ಮಾಡುವನು. ಲಾಭ ಭಾವ 11th ಹೌಸ್. ಗೇನ್ಸ್ ಅಂಡ್ ಪ್ರಾಫಿಟ್ಸ್, ಆದಾಯದ ಹಲವಾರು ಮೂಲಗಳು ಬರ್ತವೆ. ನಿಮ್ಮ ಮಿತ್ರ ವೃಂದ, ಸೋಷಿಯಲ್ ಸರ್ಕಲ್, ಸೋಷಿಯಲ್ ನೆಟ್ವರ್ಕ್, ಫ್ರೆಂಡ್ಸು, ರಿಲೇಟಿವ್ಸ್, ಇವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ, ಇವರ ಬೆಂಬಲ ಸಿಗುತ್ತದೆ. ನಿಮ್ಮ ಸೋಷಿಯಲ್ ಸರ್ಕಲ್ ವೈಡ್ ಆಗುತ್ತದೆ. ಫ್ರೆಂಡ್ಸ್ಗಳ ಸಂಖ್ಯೆ ಜಾಸ್ತಿ ಮಾಡುವನು, ನೇಮ್ ಆ್ಯಂಡ್ ಫೇಮ್ ಕೊಡುವನು, ವೈರಲ್ ಮಾಡುವನು, ಕೇಂದ್ರ ಬಿಂದು, ಆಕರ್ಷಣೆಯ ಬಿಂದು ಮಾಡುವನು, ನಿಮ್ಮನ್ನ ಫೇಮಸ್ ಮಾಡುವನು. ಇನ್ನು ಇದರ ಜೊತೆಗೆ ಬಾಧಕತೆ ಉಂಟು. ಅದಿಲ್ಲಿ ಹೋಗುತ್ತೆ. ಲಾಭ ಭಾವದಲ್ಲಿ ಬಂದ ಮಾತ್ರಕ್ಕೆ ಬಾಧಕತೆ ಹೋಗಲಾರದು. ಯಾವ ರೀತಿ ಒಂದು ಗ್ರಹ ವಕ್ರಿ ಆದರೂ ಕೂಡ ಅದರ ಫಲ ಹೋಗಲ್ಲ, ಹಸ್ತಗತನಾದರೂ ಮೂಲ ಗುಣ ಹೋಗಲ್ಲ, ಹಾಗೆ ಈ ಬಾಧಕ ಗ್ರಹ ಎಲ್ಲಿ ಬಂದರೂ ತನ್ನ ಬಾಧಕತೆಯನ್ನು ಬಿಡಲ್ಲ. ಬಾಧಕತೆ ಇದೆ. ಒಂದು ಕಡೆ ಇಚ್ಛಾಪೂರ್ತಿ, ಇನ್ನೊಂದು ಕಡೆ ಪ್ರಮುಖ ಅರ್ಥಹಾನಿ, ಪ್ರಬಲ ಅರ್ಥಹಾನಿ, ಇತರರಿಗಾಗಿ ಖರ್ಚು ಮಾಡಬೇಕು. ಇವರೆಲ್ಲ ಸಪೋರ್ಟ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತಾರ? ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ಲೈಫ್. ಇದ್ರ ಜೊತೆಗೆ ಅನ್ಕಂಡೀಷನಲ್ ಏನೂ ಇರಲ್ಲ, ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ಎವ್ರಿಥಿಂಗ್ ಬ್ಯಾಕ್ ಆಫ್ ದ ಮೈಂಡ್ ಬಿಸ್ನೆಸ್ ಇರುತ್ತೆ ಎಲ್ಲ ಕಡೆ. ಮಾರಲ್ ಸಪೋರ್ಟ್ ಕೊಡಲಿ ಅಥವಾ ಏನೇ ಇರಲಿ, ಇಲ್ಲಿ ಏನಾಗುತ್ತೆ, ಇವರೆಲ್ಲ ಫ್ರೆಂಡ್ಸು, ರಿಲೇಟಿವ್ಸ್, ಇವರೆಲ್ಲ ಫ್ರೆಂಡ್ಸ್ ಸರ್ಕಲ್ ನಿಮ್ಗೆ ಇದನ್ನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಎಕ್ಸ್ಪೆನ್ಸ್. ಇವರಿಗೆ ಖರ್ಚು ಮಾಡಬೇಕಾಗುತ್ತದೆ. ಯಾಕೆ ಮಾಡಬೇಕು? ನೀವು ನಿಮ್ಮ ಲೆವೆಲನ್ನು, ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಲು ಇದೆಲ್ಲ ಮಾಡಬೇಕಾಗುತ್ತೆ. ಖರ್ಚು ಮಾಡಬೇಕು. ಶೋ ಆಫ್ ಮಾಡಲು
ಇದನ್ನು ಮಾಡಬೇಕು. ನನ್ನ ರೆಪ್ಯುಟೇಷನ್ನೇ ಬೇರೆ, ನನ್ನ ಸ್ಟೇಟಸ್ಸೇ ಬೇರೆ, ನನ್ನ ಸೋಷಿಯಲ್ ಇದೇ ಬೇರೆ ಅಂತಂದರೆ ಆಯಿತು ಮಾಡು ಅಂತಾರೆ, ಮಾಡಬೇಕಾಗತ್ತೆ. ಕೇವಲ ಇಂಪ್ರೆಸ್ ಮಾಡೋಕ್ಕೆ ಹೋದ್ರೆ ಕೂಡ ಇದಾಗುತ್ತೆ. ಸೋಷಿಯಲ್ ಲೈಫ್ ತುಂಬ ಸೂಪರ್ ಆಗಿರ್ತದೆ, ಇವರೆಲ್ಲ ಸಪೋರ್ಟ್ ಕೊಡ್ತಾರೆ. ಇನ್ನು ನೀವು ಕೆಲವು ಗ್ರೂಪ್ಗಳಿಗೆ ಜಾಯ್ನ್ ಆಗ್ತೀರಿ, ಸೋಷಿಯಲ್ ಗ್ರೂಪ್ಗಳು ಇರ್ತವೆ, ಬೇರೆ ಬೇರೆ ಗ್ರೂಪ್ಗಳು, ಒಂದೇ ಅಲ್ಲ, ಸಮಾಜ ಸೇವೆ ಹಲವಾರು ಗ್ರೂಪ್ಗಳು ಅಥವಾ ಎಂಟರ್ಟೈನ್ಮೆಂಟ್ ಮಾಧ್ಯಮಗಳು, ಕೆಲವು ಕ್ಲಬ್ಗಳು, ಕೆಲವು ಈ ರೀತಿ ಇರ್ತವೆ. ಈ ರೀತಿ ಇದ್ದಾಗ ಇಲ್ಲಿ ತುಂಬ ಜನರ ಜೊತೆ ಇದ್ದಾಗ ನಿಮ್ಮ ಒತ್ತಡ ಕಡಿಮೆ ಆಗುತ್ತೆ, ಕೆಲವು ಡಿಪ್ರೆಷನ್ ಕಡಿಮೆ ಆಗುತ್ತೆ, ಸಮಸ್ಯೆಗಳು ದೂರ ಆಗ್ತವೆ. ಸಪೋರ್ಟ್ ಮಾಡ್ತಾರೆ. ಅವಾಗ ಈ ಸರ್ಕಲ್ಗಳಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ, ಸೋಷಿಯಲ್ ವರ್ಕ್ನಿಂದ ಮೋಟಿವೇಶನ್ ಸಿಗುತ್ತೆ, ದಾನ ಧರ್ಮ ಮಾಡೋದ್ರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ, ಇದರಿಂದ ನೀವು ಹೀಲ್ ಆಗ್ತೀರಾ. ತುಂಬ ಪ್ರಮುಖ ಇನ್ಫ್ಲೂಯೆನ್ಸಿಯಲ್ ಪೀಪಲ್, ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಬರ್ತಾರೆ. ಆದರೆ ಅವರ ಜೊತೆ ನೀವು ಡಬಲ್ ಗೇಮ್ ಮಾಡಬಾರ್ದು, ದ್ವಿಮುಖ ನೀತಿ, ಇಬ್ಬನಿ ನೀತಿಯನ್ನು ಮಾಡಬಾರ್ದು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ತಟಸ್ಥವಾಗಿರಬೇಕು. ಇದೇ ಒಂದು ಒಳ್ಳೆಯ ಅವಧಿ, ಮಿತ್ರ ವೃಂದವನ್ನು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಮತ್ತೆ ಭೂಮಿಗೆ ಭೂ ವ್ಯವಹಾರಗಳು, ವಾಹನ ಖರೀದಿ, ಇವರಲ್ಲಿ ಯಶಸ್ಸು ಸಿಗುತ್ತೆ. ಸೊ ಆರ್ಗ್ಯುಮೆಂಟ್ಗಳನ್ನ ಅವಾಯ್ಡ್ ಮಾಡಬೇಕು. ನೋಡಿ, ಈ ವಿಡಿಯೋ, ಈ ಒಂದು ಪ್ಲೇಲಿಸ್ಟ್ ನಂತರ ಮತ್ತೆ 4 ಪ್ಲೇಲಿಸ್ಟ್ಗಳು ಇರ್ತವೆ. ಮೀನದಲ್ಲಿ ಶನಿ ವಕ್ರೀಚಲನೆ 4.5 ತಿಂಗಳು 138 ದಿನ, ಅದು ವಿಡಿಯೋ ಇರುತ್ತೆ. ನಂತರ ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಮೀನದಲ್ಲಿ ಶನಿಯ ವಕ್ರೀಚಲನೆ, ನಂತರ ಆಗಸ್ಟ್ ಮಾಸ ಭವಿಷ್ಯ, ಇದು ಕುಜನ ರಾಶಿ ಪರಿವರ್ತನೆ. ಈ ರೀತಿ 5 ಪ್ಲೇಲಿಸ್ಟ್ಗಳು ಕನ್ನಡದಲ್ಲಿ, 5 ಇಂಗ್ಲೀಷ್ನಲ್ಲಿ ಬರ್ತವೆ. ಹೀಗಾಗಿ ದ್ಯಾಟ್ ಈಸ್ ವೈ ಸಬ್ಸ್ಕ್ರೈಬ್ ಅತ್ರಿಪುತ್ರ 007. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಕೂಡ ಮಾಡಿ. ಶ್ರೀ ಗುರುದೇವ ದತ್ತ.